ಯಾವತ್ತಾದರೂ ಪೈಲ್ಸ್ ಅನ್ನೋದು ಆಗೈತಿ ನೋಡ್ರಿ. 10 ಮಂದಿ ಒಳಗೆ 8 ಮಂದಿಗಂತೂ ಪೈಲ್ಸ್ ಆಗೇ ಇರುತ್ತೆ. ಅದಕ್ಕಾಗಿ ಪೈಲ್ಸ್ ಆಗೋದನ್ನು ತಡಿಬೋದು. ಆಗಿದ್ರೂ ಅದಕ್ಕೆ ಟ್ರೀಟ್ಮೆಂಟ್ ಐತಿ. ಈ ರೀಲ ಸೇವ್ ಮಾಡ್ಕೊರಿ, ನೆಕ್ಸ್ಟ್ ಹೇಳ್ತೇನೆ ಏನೈತಂತ. ನೋಡ್ರಿ, ಇದು ಪೈಲ್ಸ್ ಅಂದರೆ ಏನು, ಈ ಹೆಮ್ರಾಯ್ಡ್ ಐತಲ್ಲ ಇದು ಹೆಂಗಾಗುತ್ತಂದ್ರೆ, ಈಗ ನಮ್ಮ ಏನು ಗುದದ್ವಾರ ಸಂಡಾಸ್ ಮಾಡೋ ಜಾಗ ಹೇಳ್ತೇವಲ್ಲ, ನಿಮಗೆ ಕುಂಡಿ ಏನು ಅಲ್ಲಿ ವೇನ್ಗಳದಾವಲ್ಲ, ವೇನ್ ಅಂದರೆ ಈ ರಕ್ತದ ನಾಳುಗಳು, ಆ ರಕ್ತದ ನಾಳುಗಳಲ್ಲಿ ಸ್ವೆಲ್ಲಿಂಗ್ ಆಗುತ್ತೆ, ಹಿಂಗೆ ಉತ್ಕೋತಾವೆ. ಹೀಗಾಗಿ ಅಲ್ಲೇನಾಗುತ್ತೆ, ಈ ಪೈಲ್ಸ್ ಅನ್ನೋದಾಗುತ್ತೆ. ಈ ಪೈಲ್ಸ್ ಅನ್ನೋದು ಯಾಕಾಗುತ್ತೆ ಅಂದ್ರೆ, ಭಾಳ ಜನಕ್ಕೆ ಸರಿಯಾಗಿ ಅವ್ರು ನೀರು ಕುಡಿಯೋಲ್ಲ, ಅವರು ಚೆನ್ನಾಗಿ ಅವ್ರಿಗೆ ಟಾಯ್ಲೆಟ್ಗೆ ಹೋಗೋಲ್ಲ, ಟಾಯ್ಲೆಟ್ಗೆ ಹೋದ್ರೆ ಭಾಳದ್ದು ಕೂಡ್ತಾರೆ, ಮತ್ತು ಭಾಳಷ್ಟು ಸ್ಟ್ರೈನ್ ಅಂದರೆ ತಿನ್ನಕ್ತಾರೆ ಸಂಡಾಸ್ ಮಾಡುವಾಗ. ಇಂಥ ಒಂದೆಲ್ಲ ಜನಕ್ಕೆ ಇದು ಪೈಲ್ಸ್ ಆಗ್ತಿರ್ತೈತಿ. ಇನ್ನೊಂದು ಮುಖ್ಯ, ಈ ಪೈಲ್ಸ್ ಯಾರು ಎಣ್ಣೆ ಹೊಡಿತಾರಲ್ಲ ಅವ್ರಿಗೆ ಆಗೇ ಆಗ್ತೈತ್ರಿ. ಸ್ಪೆಷಲಿ ರಮ್, ಹಾಟ್ ಡ್ರಿಂಕ್ಸ್ ಯಾರು ಹೊಡಿತಾರಲ್ಲ ಅವ್ರಿಗೆ ಭಾಳ ಕಾಮನ್ ರೀ ಇದು ಪೈಲ್ಸ್ ಅನ್ನೋದು. ಇದು ಆಗೇ ಆಗತ್ತೆ ರೀ. ಇದನ್ನು ತಡ್ಯಾಕೆ ಸಿಂಪಲ್ಲಾಗಿ ಹೇಳ್ತೇನೆ ನಿಮ್ಗೆ ಏನು ಮಾಡೋದನ್ನು. ಇದನ್ನು ಪಾಲಿಸ್ರಿ, ಆಗಲಿಲ್ಲ ಅಂದ್ರೆ ಕಾಲ್ ಮಾಡಿರಿ, ನಿಮಗೆ ಮೆಡಿಸಿನ್ ಕೊಡ್ತೀವಿ. 2ರಿಂದ 3 ಲೀಟ್ರು ಚೆನ್ನಾಗಿ ನೀರು ಕುಡಿಬೇಕು. ಅದ್ರ ಜೊತೆಗೆ ನಿಮ್ಮ ಊಟ ಚೆನ್ನಾಗಿರ್ಬೇಕು. ಊಟದಾಗ ಎಲ್ಲ ತರಕಾರಿಗಳಿರಲಿ, ಮತ್ತು ಹಣ್ಣುಗಳನ್ನ ಸೇವನೆ ಮಾಡಿರಿ, ಜಾಸ್ತಿ ತಪ್ಪಲು ಪಲ್ಯ ತಿನ್ನಿರಿ, ಮತ್ತು ನಾರಿನ ಪದಾರ್ಥ ಭಾಳ ಮುಖ್ಯ ರೀ. ಒಂದು ನಾರಿನ ಪದಾರ್ಥ ಹೇಳ್ತೇನೆ, ಅದೊಂದು ತಿನ್ನುತ್ತೆ ಬರ್ರಿ. ಸೀಸನ್ದಾಗ ಈ ನಮಗೆ ಸ್ವೀಟ್ ಕಾರ್ನ್, ಈ ಗೊಂಜಾಳ ತೆನೇನು ಬರುತ್ತಲ್ಲ ಅದನ್ನು ಸೇವನೆ ಮಾಡ್ತೀವಿ ಬರ್ರಿ. ಅದ್ರಾಗ ತುಂಬ ನಾರಿನ ಪದಾರ್ಥ ಐತಿ. ಇದ್ರ ಜೊತೆಗೆ ನೀವೇನಾದರೂ ಕಾಫಿ, ಟೀ, ಸ್ಮೋಕಿಂಗ್ ಡ್ರಿಂಕ್ಸ್ ಮಾಡ್ತೀರ, ಮೊದಲು ಇವನ್ನ ಕಡಿಮೆ ಮಾಡಿರಿ, ತಾನು ನಿಮ್ಮ ಪೈಲ್ಸ್ ಕಡಿಮೆ ಆಗ್ತೀವಿ. ಇನ್ನೊಂದು ಭಾಳ ಮುಖ್ಯ, ಪೈಲ್ಸ್ಗೆ ಇಷ್ಟೆಲ್ಲ ಮಾಡ್ಬೇಕಾ, ಅದ್ರ ಜೊತೆಗೆ ಇದನ್ನು ಮಾಡ್ಬೇಕು. ಇದು ಮಾಡ್ರೆ ಅಷ್ಟೇ ಕಡಿಮೆ ಆಗ್ತೈತಿ. ಅದೇನಂದ್ರೆ, ನೀರು ಬಿಸಿ ಮಾಡ್ಬೇಕು. ನೀರು ಬಿಸಿ ಮಾಡಿದ್ಮೇಲೆ, ಬಿಸಿ ಅಂದ್ರೆ ಭಾಳ ಬಿಸಿ ಮಾಡೋದಿಲ್ಲ, ಮತ್ತು ಬಿಸಿ ನೀರು ಹಾಕೋತಾ ಅಂಡು ಸುಟ್ಕೊಳ್ಳೋದಾಗ್ತೈತಿ. ಏನು ಮಾಡೋದಂದ್ರೆ, ನೀರು ಬಿಸಿ ಮಾಡೋದು, ನೀರು ಉಗುರು ಬೆಚ್ಚರ್ಬೇಕು. ಆ ಬಿಸಿ ನೀರಿದಾಗ ಸ್ವಲ್ಪ ಬಿಟಾಡಿನ್ ಹಾಕ್ಬೇಕು. ಬಿಟಾಡಿನ್ ಹಾಕಿ ಒಂದು 10ರಿಂದ 15 ನಿಮಿಷ ಆ ಬಿಸಿ ನೀರಾಗಿ ಕುಂತ್ಕೋಬೇಕು. ಹಿಂಗೆ ದಿನಾಲೂ ಮಾಡ್ಬೇಕು. ದಿನಾಲೂ 2ರಿಂದ 3 ಸಲ ಮಾಡ್ಬೇಕು. ಈ ರೀತಿ ಮಾಡಿ ನೋಡಿರಿ, ನಿಮ್ಮ ಪೈಲ್ಸ್ ಮಂಗಮಯ ಆಗ್ತೈತಿ. ಆಗಲಿಲ್ಲ, ಡೋಂಟ್ ವರಿ, ನೀವು ಫೋನ್ ಮಾಡಿರಿ, ಅದಕ್ಕೆ ಸರಿಯಾದಂಥ ನಿಮಗೆ ಮೆಡಿಸಿನನ್ನು ನಿಮಗೆ ಹೇಳ್ಕೊಡ್ತೀನಿ. ಹಂಗೆ ಮಾಡೋದ್ರಿಂದ ನಿಮ್ಮ ಪೈಲ್ಸ್ ಕಡಿಮೆ ಆಗ್ತೈತಿ.